ಇದರಲ್ಲಿ ಕೋಕೋ ನಾವು ಏನು ಹಾಕ್ತೀವಿ ಸರ್, ಅದ್ರದ್ದು ನಿಮಗೆ ಇದು ಕುಡಿಬೇಕಾದ್ರೆ ಗೊತ್ತಾಗುತ್ತೆ. ಅನ್ಯಾಚುರಲ್ ಆಗಿ ಕೆಮಿಕಲ್ ಇಂದ ನಿಮ್ಗೆ ಏನು ಫ್ರೇಗ್ರೆನ್ಸ್ ಬರ್ತಾ ಇತ್ತು, ಏನು ಟೇಸ್ಟ್ ಬರ್ತಾ ಇತ್ತು, ಅದನ್ನ ನ್ಯಾಚುರಲ್ ಆಗಿನೇ ಈ ಪ್ರಾಡಕ್ಟ್ ಅಲ್ಲಿ ಅಚೀವ್ ಮಾಡಿದೀವಿ. ನಾವು ಪ್ರೋಟೀನ್ ಅಂತ ಹೇಳ್ಬೇಕಾದ್ರೆ ಪ್ರೋಟೀನ್ ಸಪ್ಲಿಮೆಂಟ್ ಆಗಿ ತಗೊಳ್ಬೇಕಾದ್ರೆ ಒಂದು ಬಿಗ್ಗೆಸ್ಟ್ ಇಶ್ಯೂ ಸರ್, ಹೊಟ್ಟೆ ಉಬ್ರ ಬರೋದು. ಸೊ ತಗೊಂಡ್ರು ಕೂಡಲೇ ಗ್ಯಾಸ್ಟ್ರಿಕ್ ಆಗುತ್ತೆ, ತಗೊಂಡ್ರು ಕೂಡಲೇ ನಮಗೆ ವಾಮಿಟಿಂಗ್ ಸೆನ್ಸೇಷನ್ ಆಗುತ್ತೆ. ನೆಕ್ಸ್ಟ್ ದಿವಸ ಒಂದು ವೀಕ್ 15 days ತಗೊಂಡ್ರ ಮೇಲೆ ಜೀರ್ಣಕ್ರಿಯೆ ಮೇಲೆ ಪ್ರಾಬ್ಲಮ್ ಆಗುತ್ತೆ. ಈ ಥರ ಪ್ರಾಬ್ಲಮ್ಸ್ ಬರ್ತಾ ಇತ್ತು. ನಾವು ಫಸ್ಟ್ ಮಾಡಿದ ಪ್ರಾಡಕ್ಟಿಗೂ ನಾವು ಇವಾಗ ಮಾರ್ಕೆಟಿಗೆ ಇದು ಮಾಡ್ತಾ ಇರೋ ಪ್ರಾಡಕ್ಟಿಗೂ ಏನಿಲ್ಲ ಅಂತಂದ್ರೆ ಒಂದು 30 ರಿವಿಷನ್ಸ್ ಆಗಿದೆ ಸರ್ ಪ್ರಾಡಕ್ಟ್ಸಿಗೆ. ಸರ್ ಒಂದೇನಂತಂದರೆ ನಮಗೆ ಈ ಪ್ರಾಡಕ್ಟ್ ಬಗ್ಗೆ ಕಾನ್ಫಿಡೆನ್ಸ್ ಇದೆ. ನಾವು ಇದನ್ನು ಏನು ಹೇಳ್ತಾ ಇದ್ದೀವಿ, ಇದ್ರ ಕಮ್ಯುನಿಕೇಷನನ್ನು ನಾವು ಜನಗಳವರೆಗೆ ಸರಿಯಾಗಿ ತೊಗೊಂಡು ಹೋಗ್ಬೇಕಾಗಿರೋದು ನಮ್ಮ ಕರ್ತವ್ಯ. ಅದು ಇವಾಗ ಇದು ನಮ್ಗೆ ಭಾರನೇ. ನಾವು ಮಾಡ್ತಾ ಇರೋದು ನಮಗೆ ಹ್ಯೂಮನ್ ರಿಸೋರ್ಸ್ ಜಾಸ್ತಿ ಬೇಕಾಗತ್ತೆ, ಟೈಮ್ ಜಾಸ್ತಿ ಬೇಕಾಗತ್ತೆ, ಇನ್ವೆಸ್ಟ್ಮೆಂಟ್ ಜಾಸ್ತಿ ಬೇಕಾಗತ್ತೆ. ಬಟ್ ಇವತ್ತೇನು ಮಾಡ್ತಿದ್ದೀವಿ, ಇದ್ರದ್ದು ಈಲ್ಡು ಇದೇ ಕಲ್ಚರು ಕಂಪ್ನಿ ನಾಳೆಗೂ ಮುಂದುವರ್ಸೋದಕ್ಕೆ ಈಸಿ ಆಗುತ್ತೆ. ಈಗ ಉದಾಹರಣೆಗೆ ನಿಮ್ಮಲ್ಲಿ 4 ಪ್ಯಾಕೆಟ್ ಇದೆ ನಿಮ್ಮ ಹತ್ರ. ಒಂದೊಂದು ಪ್ಯಾಕೆಟನ್ನು ತಗೊಂಡು ನೀವು ಇದರಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಬಳಸ್ತೀರಿ ಅಂತ ಒಂದು ಸಣ್ಣ ವಿವರ ಕೊಡ್ಬೋದಾ? ಖಂಡಿತ ಸರ್. ಇವಾಗ ಇದು ಐರನ್ ಬೂಸ್ಟ್ ಅಂತ ಸರ್. ಈ ಐರನ್ ಬೂಸ್ಟ್ ಅಂತಂದರೆ ಇದನ್ನು ನಾವು ಮಾಡಿರೋವಂಥದ್ದೇ ಈ ನಮಗೆ ಹಿಮೋಗ್ಲೋಬಿನ್, ಇದರಲ್ಲಿ ತುಂಬ ಮಿನರಲ್ಸು ಇದೆ ಆ್ಯಸ್ ಎಸ್ ಸಬ್ ಪ್ರಾಡಕ್ಟ್ ಆಫ್ ಆಲ್ ದ ಇಂಗ್ರೀಡಿಯೆಂಟ್ಸ್. ಎಲ್ಲ ಇಂಗ್ರೀಡಿಯೆಂಟ್ಸ್ ಇನ್ ಸಬ್ ಪ್ರಾಡಕ್ಟ್ ಆಗಿ. ಬಟ್ ಮೇಜರ್ ಇದರಲ್ಲಿ ಬಾಜ್ರಾ, ರಾಗಿ, ಕೋಕೋ, ಆಮೇಲೆ ಪಂಪ್ಕಿನ್ ಸೀಡ್ಸು, ಆಮೇಲೆ ಆಲ್ಮಂಡ್ಸು, ಡ್ರೈ ಡೇಟ್ಸು, ಬೀಟ್ರೂಟು, ಇದರಲ್ಲಿ ಮೇಜರ್ ಈ ಪ್ರಾಡಕ್ಟ್ ಮಾಡಿರೋವಂಥದ್ದು. ಇದರಲ್ಲಿ ಕೋಕೋ ನಾವು ಏನು ಹಾಕ್ತೀವಿ ಸರ್, ಅದ್ರದ್ದು ನಿಮಗೆ ಇದು ಕುಡಿಬೇಕಾದ್ರೆ ಗೊತ್ತಾಗುತ್ತೆ. ಅನ್ಯಾಚುರಲ್ ಆಗಿ ಕೆಮಿಕಲ್ ಇಂದ ನಿಮ್ಗೆ ಏನು ಫ್ರೇಗ್ರೆನ್ಸ್ ಬರ್ತಾ ಇತ್ತು, ಏನು ಟೇಸ್ಟ್ ಬರ್ತಾ ಇತ್ತು, ಅದನ್ನ ನ್ಯಾಚುರಲ್ ಆಗಿನೇ ಈ ಪ್ರಾಡಕ್ಟ್ ಅಲ್ಲಿ ಅಚೀವ್ ಮಾಡಿದೀವಿ. ಇನ್ನೊಂದು ಸರ್, ಇವಾಗ ಕ್ಯಾಲ್ಸಿಯಂಗೆ ಅಂತ ನಾವು ಮಾಡಿರೋಂಥ ಪ್ರಾಡಕ್ಟ್ ಇದು ಸ್ಟ್ರಾಂಗ್ ಬೋನ್ಸ್ ಅಂತ. ಸೊ ನಮಗೆ ಕ್ಯಾಲ್ಸಿಯಂ ಬೋನ್ಸಿಗೆ ಹೆಲ್ಪ್ ಆಗುತ್ತೆ. ಸೊ ಕಸ್ಟಮರ್ಗೂ ತೊಗೊಳ್ಬೇಕಾದ್ರೆ ಇದು ಏನಕ್ಕೋಸ್ಕರ ತೊಗೊಳ್ಬೇಕು ಅನ್ನೋ ಇದರಿಂದ ಸ್ಟ್ರಾಂಗ್ ಬೋನ್ಸ್ ಅಂತ ನೇಮ್ ಮಾಡಿದ್ದು ಇದನ್ನು. ಇದರಲ್ಲಿ ರಾಗಿ ಬ್ರೌನ್ ರೈಸು, ಪಂಪ್ಕಿನ್ ಸೀಡ್ಸು, ಆಲ್ಮಂಡ್ಸು, ಮಖಾನ, ಇದು ನಮ್ಮದು ಡ್ರೈ ಡೇಟ್ಸು, ಉತ್ತುತ್ತೆ, ಆಮೇಲೆ ಕ್ಯಾರೆಟು ಮತ್ತು ಏಲಕ್ಕಿ ಇದರಲ್ಲಿ ಮೇಜರ್ ಕಾಂಪೋನೆಂಟ್ಸು. ಅದನ್ನು ಬಿಟ್ಟು ಸಣ್ಣ ಸಣ್ಣ ಟ್ರೇಸಸ್ ಬೇರೆ ಕಾಂಪೋನೆಂಟ್ಸ್ ಯೂಸ್ ಮಾಡಿ. ಇದು ಪ್ರೋಟೀನ್ ಸರ್. ಪ್ರೋಟೀನಲ್ಲಿ ಏನಂತಂದರೆ ನಾವು ಇದರಲ್ಲಿ ಫಸ್ಟ್ ದಿವಸದಿಂದ ಭಾಳ ಕಾನ್ಷಿಯಸ್ ಆಗಿದ್ವಿ. ನಾವು ಪ್ರೋಟೀನ್ ಅಂತ ಹೇಳಬೇಕಾದ್ರೆ ಪ್ರೋಟೀನ್ ಸಪ್ಲಿಮೆಂಟ್ ಆಗಿ ತಗೊಳ್ಬೇಕಾದ್ರೆ ಒಂದು ಬಿಗ್ಗೆಸ್ಟ್ ಇಶ್ಯೂ ಸರ್, ಹೊಟ್ಟೆ ಉಬ್ರ ಬರೋದು. ಹೌದು. ಸೊ ತಗೊಂಡ್ರು ಕೂಡಲೇ ಗ್ಯಾಸ್ಟ್ರಿಕ್ ಆಗುತ್ತೆ, ತಗೊಂಡ್ರು ಕೂಡಲೇ ನಮಗೆ ವಾಮಿಟಿಂಗ್ ಸೆನ್ಸೇಷನ್ ಆಗುತ್ತೆ. ನೆಕ್ಸ್ಟ್ ದಿವಸ ಒಂದು ವೀಕ್ 15 days ತಗೊಂಡ್ರ ಮೇಲೆ ಜೀರ್ಣಕ್ರಿಯೆ ಮೇಲೆ ಪ್ರಾಬ್ಲಮ್ ಆಗುತ್ತೆ. ಈ ಥರ ಪ್ರಾಬ್ಲಮ್ಸ್ ಬರ್ತಾ ಇತ್ತು. ಸೊ ಹಾಗಾಗಿ ನಾವು ಪ್ರೋಟೀನ್ ಮಾಡಬೇಕಾದ್ರೆ ಇದು ಒಬ್ಬರು ಸಾಮಾನ್ಯ ಮನುಷ್ಯ ಇದನ್ನ ಡೈಲಿ ಕನ್ಸ್ಯೂಮ್ ಮಾಡಿದ್ರು ಅವ್ರಿಗೆ ಈ ಗಟ್ ಪ್ರಾಬ್ಲಮ್, ಹೊಟ್ಟೆ ಪ್ರಾಬ್ಲಮ್ ಬರೋದು ಇದೆಲ್ಲ ಆಗಬಾರ್ದು. ಬಟ್ ಅವ್ರಿಗೆ ಡೇ ಟು ಡೇ ಪ್ರೋಟೀನ್ ಸಿಗಬೇಕು. ಅದಕ್ಕೇನು ಬೇಕು ಆ ರೀತಿ ಮಾಡಿದ್ದೀವಿ ಇದು. ಇದರಲ್ಲಿ ಫಾಕ್ಸ್ಟೈಲ್ ಮಿಲ್ಲೆಟು, ಬಾಜ್ರಾ, ಆಮೇಲೆ ಹೆಸರು ಕಾಳು, ಆಮೇಲೆ ಪಂಪ್ಕಿನ್ ಸೀಡ್ಸು, ಕಡಲೆಕಾಳು, ಆಮೇಲೆ ಇದು ನಮ್ಮ ಸತ್ತು, ಕಾಬೂಲಿ ಚೆನ್ನ ಎಲ್ಲ ಏನಂತಂದರೆ ನಾವು ಪ್ರಾಸೆಸ್ ಮಾಡಬೇಕಾದ್ರೆ ಇದರಲ್ಲಿ ಮೊಳಕೆ ಬರ್ಸಿದ್ರ ನಂತರನು ಪ್ರತಿಯೊಂದ್ರದ್ದು ಕ್ಯಾರೆಕ್ಟರಿಸ್ಟಿಕ್ ಬೇರೆ ಆಗಿರೋದ್ರಿಂದ ಇವಾಗ ನಾವು ಎಲ್ಲವನ್ನು ಹಾಕಿ ಹುರಿತೀವಿ ಅಂತಂದರೆ ಒಂದಕ್ಕೊಂದು ಹೊಂದ್ಕೊಳ್ಳಲ್ಲ. ಸೊ ಆ ಕ್ಯಾರೆಕ್ಟರಿಸ್ಟಿಕ್ ಪ್ರಕಾರ ನಾವು ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ಮಾಡಿ ಫ್ಲೇಮು ಅದೇ ರೀತಿಯಲ್ಲಿ ಇಡ್ತೀರಿ. ಫ್ಲೇಮು ಅದೇ ರೀತಿ ಬೇಕಾಗುತ್ತೆ, ಪ್ರಾಸೆಸ್ ಟೈಮ್ ಚೇಂಜ್ ಆಗುತ್ತೆ. ಆಮೇಲೆ ಇವಾಗ ಈ ಪ್ರಾಡಕ್ಟ್ಗಳೇ ನಾನು ಗ್ರೀನ್ ಗ್ರಾಮನ್ನು ಮತ್ತು ಇದನ್ನು ಕಾಬೂಲಿ ಚೆನ್ನನ್ನು ಹಾಕ್ತೀನಿ ಅಂತಂದರೆ ಅದರಲ್ಲಿ ತೇವ ಹಾಗೆ ಉಳ್ಕೊಂಡಿರುತ್ತೆ ನಮ್ಮದು ಪ್ರೊಸೀಜರ್ ಆದ ಮೇಲೂ. ಅಥವಾ ನಾನು ಅದನ್ನು ಹಿಂದಿನ ದಿನ ನೆನೆಸಿ ಮಾಡ್ತೀನಿ ಅಂದರೆ ಮಾಡೋಕ್ಕಾಗುವಂಥದ್ದಲ್ಲ. ಸೊ ಇದರಲ್ಲಿ ಒಂದೊಂದಕ್ಕೆ ಒಂದೊಂದು ಕ್ಯಾರೆಕ್ಟರಿಸ್ಟಿಕ್ ಇರೋದ್ರಿಂದ ಅದನ್ನ ಒಂದು ಪ್ರಾಡಕ್ಟ್ ಮಾಡಬೇಕಾದ್ರೆ ಮೆಥಡಲ್ಲಿ ಚೇಂಜ್ ಇದೆ ಸರ್. ಇನ್ನೊಂದು ವೆಲ್ನೆಸ್ ಅಂತ. ಸೊ ಇದು ಏನಂತಂದರೆ
ನಮ್ಗೆ ಎಲ್ಲ ಪ್ರೋಟೀನು ವೈಟಮಿನ್ಸ್, ಕ್ಯಾಲ್ಸಿಯಮ್, ಐರನ್ ಎಲ್ಲ ಇದ್ದಿದ್ದು ನಾವು ಜನರಲ್ ವೆಲ್ ಬೀಯಿಂಗ್ ಒಂದು ಆರೋಗ್ಯಕರ ಇದು ಡ್ರಿಂಕ್ ಕುಡಿತೀವಿ ಅಂತಂದ್ರೆ ಇದರಲ್ಲಿ ಮಿಕ್ಸ್ಚರ್ ಆಫ್ ಮಿಲೆಟ್ಸ್ ಇದೆ ಸರ್, ಒಂದು ಕಾಂಪೊನೆಂಟ್ ಆಗಿ. ಮತ್ತೆ ಬಾದಾಮಿ ಇದೆ, ಆಮೇಲೆ ಪಂಪ್ಕಿನ್ ಸೀಡ್ಸ್ ಇದೆ, ಅಶ್ವಗಂಧ ಇದೆ, ಆಮೇಲೆ ಉತ್ತುತ ಇದೆ, ಆಮೇಲೆ ಗಸಗಸೆ ಇದೆ. ನಮ್ಗೆ ರಾತ್ರಿ ಕುಡಿಯೋದಕ್ಕೆ ಇದು ಬಹಳ ಒಳ್ಳೇದು. ಹಾ, ಗಸಗಸೆಯಿಂದ ನಮ್ಗೆ ನಿದ್ರೆಗೂ ಒಳ್ಳೇದು. ಮಖಾನ ಇದೆ, ಆಮೇಲೆ ಗೋಡಂಬಿ, ಮತ್ತೆ ಇದು ನಮ್ದು ಏಲಕ್ಕಿ, ಆಮೇಲೆ ಅರಿಶಿನ ಅವೆಲ್ಲ ಇದೆ ಮೈನ್ಯೂಟ್ ಇದರಲ್ಲಿ. ಬಟ್ ಈ ವೆಲ್ನೆಸ್ ಅಂತ ಇರೋದ್ರಿಂದ ನಮ್ಗೆ ಈವ್ನಿಂಗ್ ಅಲ್ಲಿ ಕಸ್ಟಮರ್ಸ್ಗೆ ತುಂಬಾ ಇದಾಗಬೇಕು ಅನ್ನೋದಕ್ಕೋಸ್ಕರ ಇದರಲ್ಲಿ ಗಸಗಸೆ ಮತ್ತೆ ಅಶ್ವಗಂಧ ಇವೆಲ್ಲ ಇರೋದು. ಜನರಲ್ ವೆಲ್ನೆಸ್ಸಿಗೆ ಬಹಳ ಒಳ್ಳೆ ಪ್ರಾಡಕ್ಟ್ ಸರ್ ಇದು. ಸರ್, ಈಗ ಈ ಪ್ರಾಡಕ್ಟನ್ನು ಆರಂಭ ಮಾಡುವಾಗ ನೀವು ಕ್ಲಿನಿಕಲ್ ಟ್ರಯಲ್ ಆ ಥರದ್ದೆಲ್ಲ ಮಾಡಿದರೆ ಹೇಗೆ? ಹಾಂ, ಹೌದು ಸರ್. ಆ ದಿಕ್ಕಿನಲ್ಲಿ ಯಾರ್ಯಾರಿಗೂ ಯಾವ ಪ್ರಾಸೆಸ್ ಒಂಚೂರು? ಪ್ರಾಸೆಸ್ ಏನಂತಂದರೆ ಸರ್, ಇವಾಗ ನಾವು ಸರ್ವೆ ಮಾಡಬೇಕಿದ್ರೆ ಏಜ್ ಗ್ರೂಪು, ಆಮೇಲೆ ಪ್ರೀ ಕಂಡೀಷನ್ಸು, ಆಮೇಲೆ ಊರುಗಳು, ಈ ಥರದ ಮೇಲೆ ನಾವು ಸ್ಯಾಂಪ್ಲಿಂಗ್ ಮಾಡ್ತಾ ಇದ್ವಿ. ಸೊ ನಾವು ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಆ್ಯಕ್ಚುಲಿ ಮೊದಲ ಟ್ರಯಲ್ ನನ್ನ ಮೇಲೆ ಮಾಡ್ಕೊಂಡಿದ್ದು. ಸೊ ಮೊದಲ ಟ್ರಯಲ್ ನನ್ನ ಮೇಲೆ ಆದ್ರ ಮೇಲೆ ನಮ್ಮ ಫ್ಯಾಮಿಲಿ ಫಸ್ಟ್ ಸರ್ಕಲ್ಲು, ಫಸ್ಟ್ ಫ್ರೆಂಡ್ ಸರ್ಕಲ್ಲು, ಆಮೇಲೆ ಅವ್ರ ರೆಫರೆನ್ಸ್ ಮೇಲೆ ಈ ಥರ ಇಶ್ಯೂ ಇರೋರಿಗೆ ನೀವು ಕೊಡ್ಬೋದಾ, ಈ 6 months ಫೇಸಲ್ಲಿ ಇದೇ ನಡೀತಾ ಇತ್ತು ಸರ್. ಈ ಕೆಲವರಿಗೆ ಈಗ ನಮ್ಮ ತಾತ ಬೆಳಗ್ಗೆ ಏನು ಕಾಫಿ ಕುಡಿತಾರೆ, ಅವರಿಗೆ ಗ್ಯಾಸ್ಟ್ರಿಕ್ ಬರುತ್ತೆ, ಬೇರೆ ಏನಾದರೂ ನೋಡಬೇಕು, ಆಲ್ಟರ್ನೇಟಿವ್ ನೋಡಬೇಕು. ಬಟ್ ಏನಂದರೆ ಅವರಿಗೆ ಟೇಸ್ಟ್ ಇದಾಗಬಾರ್ದು, ಕಾಂಪ್ರಮೈಸ್. ಸರಿ, ಹಂಗಾದ್ರೆ ಇದನ್ನೊಂದು ಕೊಟ್ಟು ನೋಡು, ಏನಾದರೂ ಇಂಪ್ರೂವ್ಮೆಂಟ್ ಬರುತ್ತಾ ಅಂತ. ಸೊ ಈ ಥರನೇ ನಾವು ಅಟ್ಲೀಸ್ಟ್ ಒಂದು 100+ ಟ್ರಯಲ್ಸ್ ಮಾಡಿದ್ದೀವಿ ಸರ್ 6 months ಪೀರಿಯಡಲ್ಲಿ. ಸೊ ಅದಾದ್ರ ಮೇಲೆ ಎವಲ್ಯೂಷನ್ಗೆ ಈ ರೆಸಿಪೀಸಿಗೆ ಬಂದಿದೆ. ಈಗ ಅವ್ರದ್ದೆಲ್ಲ ಹೇಗಿತ್ತು, ಪ್ರತಿಕ್ರಿಯೆಗಳು ಹೇಗಿದ್ವು ಸರ್? ಏನಂತಂದರೆ ಇದರಲ್ಲಿ ಫಸ್ಟ್ ನಮ್ಮ ಕಡೆಯಿಂದ ಕೆಲವೊಂದು ಇಶ್ಯೂಸು ಆಗಿದೆ. ನಾವು ಮಾಡಿದ್ದೆಲ್ಲ ಫಸ್ಟ್ ಇದರಿಂದ ಕರೆಕ್ಟ್ ಇತ್ತು ಅಂತ ಇಲ್ಲ. ಫಸ್ಟಿಗೆ ಮಾಡಿದಾಗ ನಾನು ಕುಡ್ದಾಗಲೇ ನನಗೆ ಇದೇನಪ್ಪ ಇದಿಷ್ಟು ಕೆಟ್ಟದಾಗಿದೆ ಅಂತ ನಾನು ಅಂದ್ಕೊಂಡಿದ್ದೆ. ಕೆಲವರಿಗೆ ಟ್ರಯಲ್ಸ್ ಮಾಡಬೇಕಾದ್ರೆ ಇಲ್ಲ, ನನಗೆ ಇದು ತೊಗೊಂಡ್ರೆ ನನಗೆ ಹೊಟ್ಟೆ ಒಂಥರ ಭಾರ ಆದಂಗೆ ಅದನ್ನು ಹೇಳಿದ್ದಾರೆ. ನೆಗೆಟಿವ್ಸು ಬಂದಿದೆ. ಕರೆಕ್ಷನ್ಸೇ ಒಂದು 25-30 ಕರೆಕ್ಷನ್ಸ್ ಆಗಿದೆ ಇದ್ರ ಮೇಲೆ. ಸೊ 1 week 2 weeks ನಾವು ಫಸ್ಟ್ ಮಾಡಿದ ಪ್ರಾಡಕ್ಟಿಗೂ ನಾವು ಇವಾಗ ಮಾರ್ಕೆಟಿಗೆ ಇದು ಮಾಡ್ತಾ ಇರೋ ಪ್ರಾಡಕ್ಟಿಗೂ ಏನಿಲ್ಲ ಅಂತಂದ್ರೆ ಒಂದು 30 ರಿವಿಷನ್ಸ್ ಆಗಿದೆ ಸರ್ ಪ್ರಾಡಕ್ಟ್ಸಿಗೆ. ಇವಾಗ ಅಂದರೆ ನಾವು ಲಾಸ್ಟ್ ಮಾರ್ಕೆಟಿಗೆ ತರೋ ಪ್ರಾಡಕ್ಟ್ ಅಂತ ಏನು ಇದು ಮಾಡಿದ್ವಿ, ಅದನ್ನ ಎಲ್ಲರಿಗೂ ಏನಕ್ಕೆ ಯೂಸ್ ಮಾಡೋದಕ್ಕೆ ಕೊಟ್ವಿ, ಅದರಲ್ಲಿ ಮೋರ್ ದೆನ್ 95% ಪಾಸಿಟಿವ್ ರೆಸ್ಪಾನ್ಸ್ ಇದೆ. ನಾವು ಇದೇ ಪ್ರಾಡಕ್ಟ್ ಇವಾಗ ಮಾರ್ಕೆಟಿಂಗಿಗೆ ತರ್ತಾ ಇರೋದು ಅಂತ ಫೈನಲೈಸ್ ಮಾಡಿ ನಾವು ಯಾರಿಗೆ ಕೊಡ್ತಾ ಇದ್ವಿ ಅವ್ರಿಗೆ ಹೇಳಿರಲಿಲ್ಲ ಈ ಪ್ರಾಡಕ್ಟೇ ಮಾರ್ಕೆಟಿಗೆ ಫೈನಲ್ ಹೋಗ್ತಾ ಇರೋದು ಅಂತ. ಬಟ್ ಅದರಲ್ಲಿ ನಮ್ಗೆ 95% ಪಾಸಿಟಿವ್ ರೆಸ್ಪಾನ್ಸ್. ಹಾಗಾಗಿ ನಿಮಗೆ ಕಾನ್ಫಿಡೆನ್ಸ್ ಇದೆ. ಈ ಪ್ಯಾಕೇಜಿಂಗ್ ಎಲ್ಲ ಯಾವ ರೀತಿ ಮಾಡಬೇಕು ಅಂತ, ಯಾಕಂದರೆ ನಿಮ್ಮದು ಈ ಪ್ಯಾಕೆಟ್ಗಳನ್ನು ಮುಟ್ಟಿದಾಗ ಒಂದು ಸ್ಮೂತ್ ಆದಂಥ ಒಂದು ಇದಿದೆ. ಹಾಂ, ಹೌದು ಸರ್. ಏನಂತಂದರೆ ನಮಗೆ ಅದೇ ಮಾರ್ಕೆಟಿಂಗ್, ಈಗ ನಮ್ಮ ಪ್ರಾಡಕ್ಟ್ಗಳನ್ನು ವಿದೇಶಿ ಕಂಪ್ನಿಗಳಷ್ಟೇ ಸ್ಟ್ಯಾಂಡರ್ಡ್ಸ್ ಕಾಂಪಿಟೇಟಿವ್ ಆಗಿ ನಾವು ಕೊಡಬೇಕು ಅಂತ ಅಂದರೆ ನಮ್ಮ ಪ್ಯಾಕೇಜಿಂಗನ್ನು ನಮ್ಮ ಗ್ರಾಹಕರು ಈಗ ತೊಗೊಂಡು ನೋಡಿದ್ರೆ ಅವ್ರಿಗೊಂದು ಫೀಲ್ ಗುಡ್ ಫ್ಯಾಕ್ಟರ್ ಇರಬೇಕು ಸರ್. ಅವ್ರಿಗೆ ಇದೇನೋ ಒಂದು ಪ್ಲಾಸ್ಟಿಕಲ್ಲಿ ಏನೋ ತುಂಬಿಸಿ ಕೊಟ್ಟಿದ್ದಾರೆ ಅನ್ನೋ ರೀತಿ ಇದಿರಬಾರ್ದು. ನಾವು ಅದಕ್ಕೋಸ್ಕರನೇ ಡಬಲ್ ಕೋಟೆಡ್ HTP ಪ್ಯಾಕೇಜ್ಗಳು. ಇದರಲ್ಲಿ ನಮಗೆ ಟೆಸ್ಟಿಂಗ್ ಮಾಡಬೇಕಾದ್ರೂ ಈ ಪ್ಯಾಕೇಜಿಂಗಲ್ಲಿ ನಮಗೆ ಎಷ್ಟು ಶೆಲ್ಫ್ ಲೈಫ್ ಇರುತ್ತೆ ಅದನ್ನು ನೋಡಿ, ಆಮೇಲೆ ಮೇಲ್ಗಡೆ ಮ್ಯಾಟ್ ಕೋಟಿಂಗ್ ಮಾಡಿಬಿಟ್ಟು ನೋಡಿದ್ರೆ ಈ ಗ್ಲಾಸಿಯಾಗಿ ತುಂಬ ಹೊಳಿತಾ ಇರೋ ರೀತಿ ಆ ರೀತಿ ಎಲ್ಲ ಇರಬಾರ್ದು ಅಂತ. ಹಾಂ, ಆಮೇಲೆ ಹೆಸರನ್ನು ನಾವು ಡೈರೆಕ್ಟಾಗಿ ಅದಕ್ಕೆ ಇಟ್ಟಿರೋದು ಸರ್. ಅದೇ ಕಾರಣದಿಂದ ಪ್ರೋಟೀನ್ ಹಿಟ್ ಅಂತ, ಆಮೇಲೆ ಐರನ್ ಬೂಸ್ಟ್ ಅಂತ, ಸ್ಟ್ರಾಂಗ್ ಬೋನ್ಸ್ ಅಂತ. ಯಾಕಂತಂದರೆ ಸೆಲ್ಫ್ ಎಕ್ಸ್ಪ್ಲನೇಟರಿ ಪ್ರಾಡಕ್ಟ್ ನೇಮೇ. ಸೊ ಆ ದೃಷ್ಟಿಯಿಂದ ಈ ರೀತಿ ಪ್ಯಾಕೇಜಿಂಗ್ ಹೋಗಿ. ಈಗ ಇದನ್ನು ಮಾರ್ಕೆಟಿಗೆ ತಂದ್ರ ಅಥವಾ ಹೇಗೆ? ಸೊ ಪ್ರಾಡಕ್ಟ್ ಆಲ್ರೆಡಿ ನಮ್ಮ ಸರ್ಕಲ್ಸಲ್ಲಿ, ಅವ್ರ ಸರ್ಕಲ್ಸಲ್ಲಿ, ಆಮೇಲೆ ಕೆಲವು ಫೇರ್ಗಳಲ್ಲಿ ಆಲ್ರೆಡಿ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಈಗ ಇದು ಎಷ್ಟು ಕಾಲ ಆಯಿತು ಆರಂಭಿಸಿ? ಕಂಪನಿ ಇದು 2.5 ವರ್ಷ ಹಳೆಯದು ಕಂಪನಿ ಸರ್. ನಾವು ಕಾಫಿ, ಅದೇ ಹೇಳ್ತಾ ಇದ್ವಲ್ಲ, ಕಾಫಿ ಮಾಡ್ತಾ ಇದ್ವಿ. ಕಾಫಿಗೆ ವೆರಿ ಗುಡ್ ರೆಸ್ಪಾನ್ಸ್ ಇತ್ತು ನಮಗೆ. ಅಷ್ಟು ರೆಸ್ಪಾನ್ಸ್ ಇದ್ರೆ ಯಾಕೆ ನಿಲ್ಲಿಸಿದ್ರಿ? ಅದನ್ನು ನಿಲ್ಲಿಸಿಲ್ಲ ಸರ್.
ಆ ಎಂಟೈರ್ ಕಾಫಿ ಸೆಗ್ಮೆಂಟ್ನ ಇದೇ ರೀತಿ ಒಂದು ಕಾನ್ಸೆಪ್ಟ್ ತಗೊಂಡು ಇವಾಗ ಡೆವಲಪ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀರಿ. ಸೊ ಏನಂತಂದ್ರೆ ಪ್ರತಿಯೊಂದು ದೇಶಕ್ಕೂ ಅದರದ್ದೇ ಆದ ಒಂದು ಬ್ರೂಯಿಂಗ್ ಮೆಥಡ್ ಇದೆ. ಹೌದು. ಈಗ ನಾವು ಇಟಲಿಗೆ ಹೋದರೆ ಎಸ್ಪ್ರೆಸೋ, ಅಮೆರಿಕಕ್ಕೆ ಹೋದರೆ ಅಮೆರಿಕಾನೋ, ಫ್ರಾನ್ಸಲ್ಲಿ ಫ್ರೆಂಚ್ ಪ್ರೆಸ್ಸು. ನಾವು ಪ್ರಪಂಚದ 6th ಲಾರ್ಜೆಸ್ಟ್ ಕಾಫಿ ಗ್ರೋವರ್ಸ್ ನಮ್ಮ ದೇಶದಲ್ಲಿ, ಭಾರತದಲ್ಲಿ. ಬಟ್ ನಮ್ದೊಂದು ಬ್ರೂಯಿಂಗ್ ಮೆಥಡ್ ಇದೆ, ಫಿಲ್ಟರ್ ಕಾಫಿ. ಆ ಫಿಲ್ಟರ್ ಕಾಫಿನೂ ಸೌತ್ ಇಂಡಿಯನ್ ಫಿಲ್ಟರ್ ಕಾಫಿ ಅಂತ ಮಾಡಿಬಿಟ್ಟು ಅದು ನಮ್ಮ ದೇಶದಲ್ಲೇ 4 ರಾಜ್ಯಗಳ ಮೇಲೆ ಅದಕ್ಕೆ ಇದಿಲ್ಲ, ಅಸ್ತಿತ್ವ ಇಲ್ಲ. ಆ ರೀತಿ ಮಾಡಿ. ಸೊ ಇಂಡಿಯನ್ ಫಿಲ್ಟರ್ ಕಾಫಿನ ನಾವು ಪ್ರೀಮಿಯಮ್ ಆಗಿ ಹೇಗೆ ಪೊಸಿಷನ್ ಮಾಡ್ಬೋದು ಅನ್ನೋ ಥಾಟ್ ಪ್ರೊಸೆಸ್ಸಲ್ಲಿ ಆಲ್ರೆಡಿ ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ. ಮುಂಚೆನೂ ಇತ್ತು, ಅದನ್ನು ಇನ್ನೂ ಫೈನ್ ಟ್ಯೂನ್ ಮಾಡ್ತಾ ಇದ್ದೀವಿ. ಆಮೇಲೆ ಪ್ರೀಮಿಯಂ ಬೀನ್ಸಲ್ಲಿ ನಮ್ಮ ರಾಜ್ಯದಲ್ಲೇ ನಾವು ಸಾಕಷ್ಟು ವೆರೈಟಿ ಆಫ್ ಕಾಫಿನ ನಾವೇ ಬೆಳಿತೀವಿ. ಸೊ ಅದನ್ನ ಇಟ್ಕೊಂಡು ಎಕ್ಸ್ಪೆರಿಮೆಂಟೇಷನ್ ಸ್ಟಾರ್ಟ್ ಮಾಡಿದ್ವಿ. ಒನ್ ಆಫ್ ದ ಪೈಪ್ಲೈನ್ ಪ್ರಾಜೆಕ್ಟ್ಸ್ ಅದು. ಸೊ ನಮ್ಮ ದೇಶದ ಬ್ರೂಯಿಂಗ್ ಮೆಥಡ್ ಏನಿದೆ ಕಾಫಿ ಮಾಡೋದು, ಇದಕ್ಕೆ ನಾವು ಮುಂಚೆನೂ ಒಂದು ಮಾಡಿದ್ವಿ, ಬ್ರೂ ಇಟ್ ಇಂಡಿಯನ್ ಅಂತ ಒಂದು ಕ್ಯಾಂಪೈನ್ ಮಾಡಿದ್ವಿ. ನಾವು ಕಾಫಿ ಮಾತ್ರ ಪ್ರಾಡಕ್ಟ್ ಮಾಡಬೇಕಾದ್ರೆ. ಈ ಸರಿ ಅದನ್ನು ಇನ್ನೂ ಫೈನ್ ಟ್ಯೂನ್ ಮಾಡ್ತಾ ಇದ್ವಿ. ಮುಂದಿನ ಆಲೋಚನೆಗಳು, ಯೋಜನೆಗಳೆಲ್ಲ ಹೇಗೆ? ಮುಂದಿನ ಆಲೋಚನೆಗಳು ಇವಾಗ ಫುಡ್ ಸೆಕ್ಟರಲ್ಲಿ ಇದು ಒನ್ ಆಫ್ ದ ಮೇನ್ ಥಾಟ್ ಪ್ರೊಸೆಸ್ ಸರ್. ನಾವು ಪ್ರಾಡಕ್ಟ್ ಡಿಸೈನ್ ಮಾಡಬೇಕಾದ್ರೆ ಕನ್ವೀನಿಯನ್ಸ್ ಇರಬೇಕು, ಟೇಸ್ಟ್ ಇರಬೇಕು, ನ್ಯೂಟ್ರಿಷನ್ ಇರಬೇಕು. ಯಾವ್ಯಾವ ಫಾರ್ಮಲ್ಲಿ ನಿಮ್ಮ ದೈನಂದಿನ ಫುಡ್ ಹ್ಯಾಬಿಟ್ ಏನಿದೆ ಅದರಲ್ಲಿ ಒಗ್ಗೋ ರೀತಿ ನ್ಯೂಟ್ರಿಷಿಯಸ್ ಪ್ರಾಡಕ್ಟ್ ಕೊಡೋದಕ್ಕೆ ಎಕ್ಸ್ಪೆರಿಮೆಂಟೇಷನ್ ಮಾಡ್ತಾಯಿದ್ವಿ. ಈಗ ಲೈವ್ ಫುಡ್ಡು, ಪ್ಯಾಕೇಜ್ ಫುಡ್ ಎರಡರಲ್ಲೂ ಇದರೆಲ್ಲ ಆಲ್ಮೋಸ್ಟ್ ಒಂದು 7 ಪ್ರಾಡಕ್ಟ್ಸನ್ನು ನಾವಿವಾಗ ರೆಸಿಪೀಸ್ ಮಾಡಿ ಅದ್ರದ್ದು ಇವಾಗ ಟ್ರಯಲ್ ಫೇಸಲ್ಲಿ ಇದ್ದೀವಿ. ಸೊ ಇದ್ರದ್ದು ನಾವು ಅಫಿಷಿಯಲ್ ಲಾಂಚಸ್ ಎಲ್ಲ ಮಾಡಿ ಒಂದು ಸ್ವಲ್ಪ ಟೈಮ್ ಆದ್ರ ಮೇಲೆ ಅದನ್ನು ಮಾರ್ಕೆಟಿಗೆ ತರಬೇಕಂತ. ಈಗ ಈ ಥರದೊಂದು ಆಲೋಚನೆಯನ್ನು ಇಟ್ಕೊಂಡು ಹೊರಟಾಗ ನಿಮಗೆ ಮಾರ್ಕೆಟ್ ವೈಸು ಕರ್ನಾಟಕದಲ್ಲಿ ಮಾರ್ಕೆಟಿಗೆ ನೀವು ಅಧಿಕೃತವಾಗಿ ಎಂಟ್ರ್ ಆದಮೇಲೆ ಯಾವ ರೀತಿಯ ರೆಸ್ಪಾನ್ಸು ಮತ್ತು ಸವಾಲುಗಳು, ಅಥವಾ ನಿಮ್ಮದೇ ಆದಂಥ ಫೀಲ್ಡಲ್ಲಿ ತುಂಬ ಜನ ಈಗಾಗಲೇ ಇದ್ದಾರೆ, ಹೇಗೆ ಅಂದ್ಕೊಂಡಿದ್ದೀರಿ? ಮನಸ್ಸು ಹೇಗೆ ಅನಿಸ್ತಾ ಇದೆ ಸರ್? ಒಂದೇನಂತಂದರೆ ನಮಗೆ ಈ ಪ್ರಾಡಕ್ಟ್ ಬಗ್ಗೆ ಕಾನ್ಫಿಡೆನ್ಸ್ ಇದೆ. ನಾವು ಇದನ್ನು ಏನು ಹೇಳ್ತಾ ಇದ್ದೀವಿ, ಇದ್ರ ಕಮ್ಯುನಿಕೇಷನನ್ನು ನಾವು ಜನಗಳವರೆಗೆ ಸರಿಯಾಗಿ ತಗೊಂಡು ಹೋಗ್ಬೇಕಾಗಿರೋದು ನಮ್ಮ ಕರ್ತವ್ಯ. ಅದು ನಾವು ಏನು ಮಾತಾಡ್ತಾ ಇದ್ದೀವಿ ಆ ಪ್ರಾಡಕ್ಟಲ್ಲಿ ಅದೇ ಸತ್ಯತೆ ಇರುತ್ತೆ, ಅದು ನಮ್ಮ ಪ್ರಾಮಿಸ್. ಕರೆಕ್ಟ್. ಆಮೇಲೆ ನಾವು ಇದನ್ನ ಕರ್ನಾಟಕದ ಪ್ರಾಡಕ್ಟ್ ಅಂತ ಮಾತ್ರ ನೋಡ್ತಾ ಇಲ್ಲ, ನಮ್ಮ ದೇಶದ ಪ್ರಾಡಕ್ಟು. ನಾವು ಎಂಟೈರ್ ದೇಶದಲ್ಲಿ ಇದಕ್ಕೆ ಮಾರ್ಕೆಟ್ ಇದೆ ಅನ್ನೋದ್ರ ಬಗ್ಗೆನೂ ನಾವು ಮಾರ್ಕೆಟ್ ರಿಸರ್ಚ್ ಇಂದ ಕಂಡುಹಿಡ್ಕೊಂಡಿದ್ದೀವಿ. ಮತ್ತೆ ಫಾರಿನ್ಗೂ ಹೌದು ಸರ್. ಸೊ ನಾವು ಅದನ್ನು ಸ್ಟೆಪ್ ವೈಸ್ ತಗೊಳ್ತೀವಿ. ಬಟ್ ಇವಾಗ ಏನಂತಂದರೆ ಇದನ್ನು ಎಷ್ಟು ಜನಗಳು ಯೂಸ್ ಮಾಡಿ ಇದು ಮಾಡ್ತಾರೆ, ನಮಗೆ ಅಷ್ಟು ಫೀಡ್ಬ್ಯಾಕ್ಸ್ ಬಂದಷ್ಟು ಒಳ್ಳೆಯದು. ಬಟ್ ಏನಂತಂದರೆ ನಮಗೆ ನಮ್ಮ ಪ್ರಾಡಕ್ಟ್ ಬಗ್ಗೆ ಇರೋ ಭರವಸೆ, ನಾವಿಲ್ಲಿ ಮೇಂಟೈನ್ ಮಾಡೋ ಗುಣಮಟ್ಟ, ಮತ್ತು ಇದರಿಂದ ನಾವು ಯೂಸ್ ಮಾಡೋಕ್ಕೆ ಕೊಟ್ಟು ಈ ಹಂಡ್ರೆಡ್ಸ್ ಆಫ್ ಟ್ರಯಲ್ಸಲ್ಲಿ ಏನು ರಿಸಲ್ಟ್ಸ್ ಬಂದಿದೆ ಅದ್ರ ಮೇಲಿರೋ ಕಾನ್ಫಿಡೆನ್ಸ್ ಮೇಲೆ ನಾವು ಹೇಳೋದು. ಈಗ ನೀವು ಇದಕ್ಕೆ ಮೂಲವಾಗಿ ಬೇಕಾದಂಥ ಇನ್ಗ್ರೀಡಿಯೆಂಟ್ಸ್ ಇದೆಯಲ್ಲ, ಅದರ ಕಲೆಕ್ಟಿಂಗ್ ವಿಧಾನ ಏನು ಸರ್? ಕಲೆಕ್ಟಿಂಗ್ ವಿಧಾನ ಏನಂತಂದರೆ ನಾವು ಈ ನಾರ್ಮಲಿ ನಮ್ಮ ರೈತರು ಯಾರು ಬೆಳೀತಾರೆ ಅವ್ರ ಹತ್ರ ನಾವು ಸಂಪರ್ಕ ಇಟ್ಕೊಂಡಿರ್ತೀವಿ ಯಾವಾಗಲೂ. ಇವಾಗ ಇದೇ ರೈತರ ಹತ್ರ ಇದೇ ಟೈಮಲ್ಲಿ ಪ್ರತಿ ಸರಿ ತೊಗೊಳ್ತೀವಿ ಅನ್ನೋಂಥ ಇದಿಲ್ಲ. ಪ್ರತಿ ಬ್ಯಾಚ್ ಬಂದರೂ ಕೂಡಲೇ ನಾನು ಅವಾಗ ನಿಮಗೆ ತೋರಿಸಿದ ಹಾಗೆ 15ರಿಂದ 20 ದಿವಸ ಅದನ್ನು ಇಟ್ಬಿಟ್ಟು ನಾವು ಅದರದ್ದು ಕ್ವಾಲಿಟಿ ಏನು, ಆಮೇಲೆ ಅದು ನಮ್ಮ ಫಾರ್ಮುಲಾಗೆ ಹೇಗೆ ಒಗ್ಗುತ್ತೆ ಇದನ್ನು ಟೆಸ್ಟ್ ಮಾಡಿ ನಾವು ಆಮೇಲೆ ಪ್ರೊಕ್ಯೂರ್ ಮಾಡ್ತೀವಿ. ಪ್ರೊಕ್ಯೂರ್ಮೆಂಟ್ ಮಾಡಬೇಕಿದ್ರೆ ಇವಾಗ ಎಲ್ಲ ಅದೇ ಪ್ರತಿಯೊಂದು ರಾ ಮಟೀರಿಯಲ್ಲು ಒಂದೊಂದು ಕಡೆ ಸಿಗೋದ್ರಿಂದ ನಮಗೆ ರಾ ಮಟೀರಿಯಲನ್ನು ಸರ್ಚ್ ಮಾಡೋದು ಒಂದು ವೆರಿ ಬಿಗ್ ಟಾಸ್ಕ್ ಸರ್. ಈ ಇದರಲ್ಲಿ ಈ ಕೆಲವು ಮಿಲೆಟ್ಸ್ ಕೆಲವು ಭಾಗದಲ್ಲಿ ಬೆಳೆಯುತ್ತೆ, ಕೆಲವು ಸ್ಪೈಸಸ್ ಕೆಲವು ಭಾಗದಲ್ಲಿ ಬೆಳೆಯುತ್ತೆ. ಈಗ ಫಾರ್ ಎಕ್ಸಾಂಪಲ್ ಕೋಕೋ ಥರ ಒಂದು ಪ್ರಾಡಕ್ಟು ನಮ್ಮ ಕರ್ನಾಟಕದಲ್ಲಿ ಲಾಸ್ಟ್ ಇಯರಲ್ಲಿ ನಾವು ಎಷ್ಟೇ ಸರ್ಚ್ ಮಾಡಿದ್ರು ನಮಗೆ ಬೇಕಾಗೋ ಥರ ಸಿಕ್ಕಲೇ ಇಲ್ಲ. ಆಮೇಲೆ ಅದನ್ನು ನಾವು ಬೇರೆ ರಾಜ್ಯದಿಂದ ತರಿಸ್ಕೊಳ್ಬೇಕಾಯ್ತು. ಆಮೇಲೆ ಏಲಕ್ಕಿ ಇರ್ಬೋದು, ಏಲಕ್ಕಿನೂ ನಮ್ಮಲ್ಲೂ ಬೆಳಿತೀವಿ, ಬೇರೆ ರಾಜ್ಯದಲ್ಲೂ ಬೆಳೀತಾರೆ. ಬಟ್ ಅದೇ ಸ್ಪೆಸಿಫಿಕ್ ಗ್ರೇಡ್ದು ಸ್ಪೆಸಿಫಿಕ್ ಕ್ವಾಲಿಟಿ ಇರೋವಂಥದ್ದು ಏಲಕ್ಕಿ ಬೇಕು ಅಂತಂದರೆ ಸರ್ಚ್ ಮಾಡಬೇಕಾಗತ್ತೆ. ಇವಾಗ ಅರಿಶಿನದಲ್ಲಿ ನಾವು ಕುರ್ಕುಮಿನ್ ವ್ಯಾಲ್ಯೂ ಬಗ್ಗೆ ಮಾತಾಡ್ತೀವಿ.
ಸೊ ನಮಗೆ ಅಷ್ಟು ಪರ್ಸೆಂಟೇಜ್ ಆಫ್ ಕರ್ಕ್ಯುಮಿನ್ ವ್ಯಾಲ್ಯೂ ಇರೋವಂಥದ್ದೇ ಅರಿಶಿನ ಬೇಕು ಅಂತಂದರೆ ಸರ್ಚ್ ಮಾಡಬೇಕಾಗುತ್ತೆ. ಅದಕ್ಕೆ ಬೇಕಾದಂಥ ಒಂದು ನೆಟ್ವರ್ಕನ್ನು ಫೆಸಿಲಿಟಿನ ನಾವು ಡೆವಲಪ್ ಮಾಡ್ಕೊಂಡಿದ್ದೀವಿ. ಅಂದರೆ ನಿಮ್ಮಲ್ಲಿ ಬಂದ ಮೇಲೂ ಅದರ ಕೆಮಿಕಲ್ ಇದೆಯೋ ಇಲ್ಲವೋ ಅಂತ ಟೆಸ್ಟ್ ಆಗಿ. ಹೌದು. ಸೊ ನಮ್ಮಲ್ಲಿ ಮತ್ತೆ ನಮ್ಮ ಫಾರ್ಮುಲಾಕ್ಕೆ ಒಗ್ಗುತ್ತೋ ಇಲ್ವೋ ಅಂತ. ಸೊ ಇವಾಗ ಅದು ಎಷ್ಟು ಟೈಮ್ ಆಗಿದೆ ಈಲ್ಡ್ ತೆಗೆದು ನಾವು ಎಕ್ಸ್ಪೆರಿಮೆಂಟ್ಸ್ ಮಾಡಿದಾಗ ನಮ್ಮ ರೋಸ್ಟಿಂಗ್ ಏನು ಮೆಥಡ್ ಇರುತ್ತೆ ಆ ರೋಸ್ಟಿಂಗ್ ಮೆಥಡಿಗೆ ಅದು ಕರೆಕ್ಟಾಗಿ ಬರ್ತಾ ಇದೆಯೋ ಇಲ್ವೋ. ಸೊ ಸೆವ್ರಲ್ ಪ್ರಾಸೆಸಸ್ ದಾಟಿದ್ರ ಮೇಲೆ ಫೈನಲ್ ಪ್ರಾಡಕ್ಟ್ ಹೋಗುತ್ತೆ ಸರ್. ಅಂದರೆ ಕಂಡ್ರೆ ಸಂಸ್ಥೆ ಸಣ್ಣದಾದರೂ ಕೂಡ ನೀವು ತುಂಬ ಇದರಲ್ಲಿ ಭಾಳ ವರ್ಕ್ ಮಾಡ್ತಾ ಇದ್ದೀರಿ. ಅಂದರೆ ಸರ್ ಇದು ನಾನಂದರೆ ಕಾರ್ಪೊರೇಟ್ ಕಂಪ್ನಿಯಲ್ಲೂ ಮುಂಚೆ ವರ್ಕ್ ಮಾಡಿದ್ರಿಂದ ಪ್ರಾಸೆಸ್ ನಾವು ಇವಾಗ ಈ ಫೇಸಲ್ಲಿ ಏನು ಅಡಾಪ್ಟ್ ಮಾಡ್ತೀವಿ ಈ ಪ್ರಾಸೆಸ್ ನಾವು ನಾಳೆ ಬೆಳೆದ್ರೂ ಸಹ ಅದೇ ಕಲ್ಚರ್ ಅದೇ ಪ್ರಾಸೆಸ್ ಇರುತ್ತೆ ಅಂತ. ಕರೆಕ್ಟ್. ಇವಾಗ ಇದು ನಮ್ಗೆ ಭಾರನೇ. ನಾವು ಮಾಡ್ತಾ ಇರೋದು ನಮಗೆ ಹ್ಯೂಮನ್ ರಿಸೋರ್ಸ್ ಜಾಸ್ತಿ ಬೇಕಾಗತ್ತೆ, ಟೈಮ್ ಜಾಸ್ತಿ ಬೇಕಾಗತ್ತೆ, ಇನ್ವೆಸ್ಟ್ಮೆಂಟ್ ಜಾಸ್ತಿ ಬೇಕಾಗತ್ತೆ. ಬಟ್ ಇವತ್ತೇನು ಮಾಡ್ತಿದ್ದೀವಿ ಇದ್ರದ್ದು ಈಲ್ಡು ಇದೇ ಕಲ್ಚರು ಕಂಪ್ನಿ ನಾಳೆಗೂ ಮುಂದುವರ್ಸೋದಕ್ಕೆ ಈಸಿ ಆಗುತ್ತೆ. ಭವಿಷ್ಯದ ಇನ್ವೆಸ್ಟ್ಮೆಂಟ್ ಇದು, ಭವಿಷ್ಯಕ್ಕೆ ಇನ್ವೆಸ್ಟ್ಮೆಂಟ್ಸ್. ಕರೆಕ್ಟ್. ಸೊ ನಿಮ್ಮ ಈ ಒಂದು ಪ್ರಾಯಶಃ ಈ ರೀತಿಯಲ್ಲಿ ಇಷ್ಟು ಶುದ್ಧವಾಗಿ ಇಷ್ಟು ಹೈಜೆನಿಕ್ ಆಗಿ ಮತ್ತು ಬಹಳ ಅದ್ಭುತವಾದಂಥ ಒಂದು ರಿಸರ್ಚ್ ವರ್ಕ್ ಮಾಡಿ ಈ ಥರದ ಫುಡ್ಡನ್ನು ತಂದಂಥದ್ದು ಬೇರೆ ಕರ್ನಾಟಕದಲ್ಲಿ ಈಗ ಸದ್ಯಕ್ಕೆಲ್ಲೂ ಇಲ್ಲ? ಇದ್ದಾರೆ ಸರ್, ಇದೆ. ರಿಸರ್ಚ್ ಮಾಡಿದ್ದಾರೆ, ದೊಡ್ಡ ಬ್ರ್ಯಾಂಡ್ ಮಾಡಿದ್ದಾರೆ. ಸೊ ಕರ್ನಾಟಕದಲ್ಲಿ ಪ್ರಾಡಕ್ಟ್ಸ್ ಇದೆ. ಬಟ್ ನಮ್ದೇನಂತಂದರೆ ನಮ್ಮ ಪ್ರಾಡಕ್ಟಿನ ಕ್ಲೇಮ್ಸು ಅಂದರೆ ನಾವು ಏನು ಮಾಡ್ತಿದ್ದೀವಿ ಮತ್ತು ನಮ್ಮ ಪ್ರಾಡಕ್ಟ್ ಏನಕ್ಕೆ ಉಪಯೋಗ ಆಗುತ್ತೆ ಅಂತ ಹೇಳೋದ್ರಲ್ಲಿ ನಾವು ಸ್ಪೆಸಿಫಿಕ್ ಇದ್ದೀವಿ ಸರ್. ನಮ್ಮದು ಪ್ರಾಡಕ್ಟಿಂದ ಬೇರೆ ಪ್ರಾಡಕ್ಟಿಂದ ಆಗ್ಬೋದು, ಆಗುತ್ತೆ ಆಗಲ್ಲ ನನಗೆ ಗೊತ್ತಿಲ್ಲ. ಬಟ್ ನಮ್ಮ ಪ್ರಾಡಕ್ಟಿಂದ ನಾವು ಏನು ಹೇಳ್ತಿದ್ದೀವಿ ಅಷ್ಟು ಮಾತ್ರ ಆಗುತ್ತೆ ಸರ್. ಕರ್ನಾಟಕದಲ್ಲಿ ಒಳ್ಳೊಳ್ಳೆ ಸಂಸ್ಥೆಗಳಿದ್ದಾವೆ. ಬಟ್ ನಿಮಗೆ ಅದರ ಮಧ್ಯೆಯೂ ಭರವಸೆ ಇದೆ? ಖಂಡಿತ ಸರ್. ಅಷ್ಟು ಟೈಮು ಅಷ್ಟು ಎಫರ್ಟು ಮತ್ತು ರಿಸರ್ಚ್ ಹೋಗಿದೆ, ಅಷ್ಟು ಫೀಡ್ಬ್ಯಾಕ್ಸ್ ಬಂದಿದೆ. ನಾವು ಇವತ್ತೇನೋ ಯೋಚನೆ ಮಾಡಿ ನಾಳೆ ಮಾಡಬೇಕು ಅಂತ ಹೇಳಿ ಮಾಡಿರೋ ಪ್ರಾಡಕ್ಟ್ ಅಲ್ಲ ಇದು. ಸೊ ಹಾಗಾಗಿ ಈ ಎಫರ್ಟ್ ಏನಿದೆ ನಮ್ಮ ಸಣ್ಣ ಪುಟ್ಟ ಡೀಟೇಲ್ಗಳು ಆ ಪ್ರಾಡಕ್ಟಲ್ಲಿ. ಸೊ ರೋಸ್ಟಿಂಗ್ ಅಂತಂದರೆ ನಾವು ಪ್ರಾಕ್ಟೀಸಲ್ಲಿ ನಾವು ನೋಡಿದ್ದೀವಿ. ಎಲ್ಲ ತೊಗೊಂಡೋಗಿ ಡಂಪ್ ಮಾಡಿ ಒಂದು ರೋಸ್ಟ್ರಿಗೆ ಹಾಕ್ಬಿಟ್ಟು ರೋಸ್ಟ್ ಮಾಡೋದು, ಅದೆಲ್ಲವನ್ನು ದಾಟಿ ನಾವು ಪ್ರಾಸೆಸ್ ಸೆಟ್ ಮಾಡಿದ್ದೀವಿ. ಸೊ ಹಾಗಾಗಿ ಅದೆಲ್ಲದು ನಮ್ಮ ಪ್ರಾಡಕ್ಟಲ್ಲಿ ಕಾಣುತ್ತೆ ಅಂತ ನಮ್ಮ ನಂಬಿಕೆ. ಕರೆಕ್ಟ್. ಕೊನೆಯದಾಗಿ ಭರತ್, ನಿಮ್ಮ ಈ ಕನಸು ಎಲ್ಲಿಯವರೆಗೆ ಈಗ ಬಂದಿದೆ ಅಂದರೆ ಬಿಡುಗಡೆ ಆಗುವಲ್ಲಿವರೆಗೆ ಬಂದಿದೆ? ಹಾಂ ಸರ್, ಪ್ರಾಡಕ್ಟ್ ಬಿಡುಗಡೆ. ಹೌದು, ಸ್ವತಂತ್ರ ದಿನಾಚರಣೆ. ಹೌದು. ಹೇಗೆ ಮಾಡಬೇಕು ಅಂತ ಹೊರಟಿದ್ದೀರಿ? ಏನಾದರೂ ಸರ್ ಏನಂತಂದರೆ ಮಲ್ಟಿಪಲ್ ಈವೆಂಟ್ಸ್ ಪ್ಲ್ಯಾನ್ ಮಾಡಿದ್ದೀವಿ. ನಮ್ಮದು ಫಸ್ಟ್ ಪ್ರಯಾರಿಟಿ ಈ ಪ್ರಾಡಕ್ಟನ್ನು ಎಷ್ಟು ಜನಕ್ಕೆ ಆಗುತ್ತೆ ಅಷ್ಟು ಜನಕ್ಕೆ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಕೊಡಬೇಕು ಅಂತ. ಸೊ ಕೆಲವಷ್ಟು ಹೋಟೆಲ್ ಅವ್ರ ಜೊತೆ ಮತ್ತು ಇವ್ರ ಜೊತೆ ಎಲ್ಲ ಮಾತುಕತೆ ಮಾಡಿ ಅಲ್ಲೇ ನಮ್ಮ ಗ್ರಾಹಕರಿಗೆ ಎಕ್ಸ್ಪೀರಿಯನ್ಸ್ ಕೊಡ್ತಾನೆ ಲಾಂಚ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಸರ್. August 15ಗೆ ಆ ಥರ ಮಾಡಬೇಕು ಅಂತ. ಅವತ್ತಿಂದಲೇ ಮಾರ್ಕೆಟಲ್ಲಿ ಇರುತ್ತೆ? ಅವತ್ತಿಂದನೇ ಮಾರ್ಕೆಟ್ ಟೀಮ್ ಎಲ್ಲ ರೆಡಿ ಆಗಿದೆ? ಹಾಂ ಸರ್, ಇವಾಗ ನಮ್ಮದು ವೆಬ್ಸೈಟಲ್ಲೂ ಪ್ರಾಡಕ್ಟ್ಸ್ ಅವೈಲೇಬಲ್ ಇರುತ್ತೆ 15ನೇ ತಾರೀಕಿಂದ. ಆಮೇಲೆ ಒಂದು 2 ದಿನ ಆಚೆ ಈಚೆಯಲ್ಲಿ ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟಲ್ಲೂ, ನಮ್ದು ಕಾಫಿ ಎಲ್ಲ ಮುಂಚೆಯಿಂದ ಇತ್ತು. ಸೊ ಅಮೆಝಾನ್ ಫ್ಲಿಪ್ಕಾರ್ಟಲ್ಲೂ ಸಹ ಒಂದು 2 ದಿನ ಆಚೆ ಈಚೆಯಲ್ಲಿ ರಿಲೀಸ್ ಇರುತ್ತೆ. ರಿಟೇಲು ಇರುತ್ತೆ? ರಿಟೇಲ್ ಸ್ವಲ್ಪ ಟೈಮ್ ಆಗುತ್ತೆ ಸರ್. ಗ್ರಾಹಕರು ಬೇಕಿದ್ರೆ ನಮ್ಮ ಫೋನ್ಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಕೊರಿಯರಿಂದನೂ ಕಳಿಸ್ಕೊಡ್ತೀವಿ. ಓಕೆ. ನಾನು ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಇದನ್ನು ಕೊಟ್ಟಿರ್ತೀನಿ. ಇಲ್ಲಿ ನಾವು ನಮ್ಮ ಈ ವಿಡಿಯೋ ನೋಡುವಾಗ ನಿಮಗೆ ಇದ್ರ ಕೆಳಗಡೆ ಎಲ್ಲ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇರುತ್ತೆ, ಫೋನ್ ನಂಬರ್ ಇರುತ್ತೆ. ಹಾಗಾಗಿ ನೀವು ಅದನ್ನು ಸಂಪರ್ಕಿಸ್ಬೋದು ಮತ್ತು ಪಡ್ಕೋಬೋದು. ನೀವು ಬೇಕಾದ್ರೆ ಡೈರೆಕ್ಟಾಗಿ ನಮ್ಮ ವ್ಯೂವರ್ಸಿಗೆ ಒಂದಿಷ್ಟು ಹೇಳ್ಬಿಡಿ. ಸೊ ನನ್ನ ಕಡೆಯಿಂದ ಸರ್ ನಿಮ್ಮ ವ್ಯೂವರ್ಸಿಗೆ ಇದು ಖರೀದಿಸಿ ಅನ್ನೋದಕ್ಕಿಂತ ನಮ್ಮ ಪ್ರಾಮಿಸ್ ಏನು ಅಂತ ನಾನು ಹೇಳ್ತೀನಿ ಸರ್. ನಾವು ಇಷ್ಟು ತನಕ ಏನು ಮಾತನಾಡಿದ್ದೀವಿ ಅದನ್ನು ನಾವು ಬೈ ಹಾರ್ಟ್ ಹೇಳಿರೋ ಅಂಥದ್ದು. ನಾವು ಗ್ರಾಹಕರಿಗೆ ಏನು ನಮ್ಮ ಪ್ರಾಡಕ್ಟು ಅವ್ರ ಹೊಟ್ಟೆ ಒಳಗೆ ಹೋಗುತ್ತೆ, ಅವರಿಗೆ ಏನು ಇದರಿಂದ ಬೆನಿಫಿಟ್ ಸಿಗುತ್ತೆ, ಅದರಿಂದ ನಮ್ಮ ಕಂಪನಿ ಮತ್ತು ನಮ್ಮ ಬ್ರ್ಯಾಂಡ್ ಮತ್ತು ನಮ್ಮ ಗ್ರಾಹಕರು 3 ಜನಕ್ಕೆ ಒಳ್ಳೇದಾಗಬೇಕು ಅನ್ನೋ ದೃಷ್ಟಿಯಿಂದ ಡೆವಲಪ್ ಮಾಡಿರುವಂಥ ಪ್ರಾಡಕ್ಟ್ಗಳು. ಬಹುಶಃ ಈಗ ನೀವು ಹೇಳ್ತಾ ಇರೋ ಹೊತ್ತಿಗೆ ಮಾರ್ಕೆಟಲ್ಲಿ ಅವೈಲಬಿಲಿಟಿ ಇದೆ ಇರುತ್ತೆ. ಸೊ ಹಾಗಾಗಿ ಒಮ್ಮೆ ನೋಡಿ, ನಮ್ಮ ಕಡೆಯಿಂದ ಈ ಪ್ರಾಮಿಸಿಗಂತೂ ನಾವು ನಮ್ಮ ಬ್ರ್ಯಾಂಡಿಂದ ನಾವು ಯಾವಾಗಲೂ ಭದ್ರಾಗಿರ್ತೀವಿ. ಒಳ್ಳೆ ಗುಣಮಟ್ಟದ ಪ್ರಾಡಕ್ಟು, ರಿಸರ್ಚ್ ಬ್ಯಾಕ್ಡ್ ಪ್ರಾಡಕ್ಟು,
ನಿಮ್ಮ ದೈನಂದಿನ ಉಪಯೋಗಕ್ಕೆ ನೀವು ಈಸಿಯಾಗಿ ಉಪಯೋಗಿಸ್ಬೋದಾದಂಥ ಪ್ರಾಡಕ್ಟನ್ನು ನಾವು ಖಂಡಿತ ನಿಮಗೆ ಕೊಟ್ಟಿರ್ತೀವಿ. ಬಹುಶಃ ಇವತ್ತು ನಮಗೆ ಬಹಳ ಮುಖ್ಯವಾಗಿ ಬೇಕಾದದ್ದೇ ಬರುತ್ತೆ ಏನು ಅಂದರೆ, ನಾವು ತಿನ್ನುವ ಆಹಾರ ಅಡಲ್ಟ್ರೇಟ್ ಆಗ್ತಾ ಇದೆ, ನಮ್ಮ ಇಟ್ಟ ನಂಬಿಕೆ ಮೋಸ ಆಗ್ತಾ ಇದೆ. ಜೇನುತುಪ್ಪ ಅಂತ ಕೊಡ್ತಾರೆ, ಕೆಮಿಕಲ್ ಬಳಸಿ ಮಾಡ್ತಾ ಇದ್ದಾರೆ. ಅಥವಾ ನಾವು ಬೆಲ್ಲ ಅಂತ ಬಳಸ್ತೇವೆ, ಅದರಲ್ಲಿ ಇನ್ನೇನೇನೋ ಇನ್ಗ್ರೀಡಿಯೆಂಟು. ಆಮೇಲೆ ಅದನ್ನು ವರ್ಷ 2 ವರ್ಷ ಉಳಿಸಬೇಕು ಅನ್ನುವಂಥ ಧಾವಂತದಲ್ಲಿ ಪ್ರಿಸರ್ವೇಟಿವ್. ಅಂದರೆ ನಮ್ಮ ದೇಶದಂಥ ಒಂದು ಸಂಸ್ಕೃತಿ ಹೊಂದಿದಂಥ ನೆಲದಲ್ಲಿ ತಿನ್ನುವ ಆಹಾರ ವಿಷ ಆಗುತ್ತೆ ಅಂತ ನಾವು ನಂಬಿರಲಿಲ್ಲ, ನಾವು ಅದರ ನಿರೀಕ್ಷೆ ಕೂಡ ಮಾಡಿರಲಿಲ್ಲ. ಆದರೆ ವ್ಯಾವಹಾರಿಕವಾದಂಥ ಧಾವಂತ ಮತ್ತು ಏನಕ್ಕೇನ ಜನರ ಹೊಟ್ಟೆ, ಆರೋಗ್ಯ, ಆಯುಷ್ಯ ಎಲ್ಲವನ್ನ ಕೆಡಿಸಿ ಕೂಡ ನಾವು ದುಡ್ಡು ಮಾಡೋದೇ ನಮಗೆ ಮುಖ್ಯ ಅಂತ ಹೊರಟಾಗ ಆಗುವ ಅನಾಹುತ ಇದು. ಅದರ ಮಧ್ಯೆ ನಿಮ್ಮಂಥ ಕೆಲವರು ಇಲ್ಲ, ನಮಗೆ ವ್ಯವಹಾರನೂ ಮಾಡಬೇಕು, ಆದರೆ ವ್ಯವಹಾರಕ್ಕಾಗಿ ಏನಕ್ಕೇನ ಮಾಡಬಾರ್ದು, ನಾವು ಮೂಲದಿಂದ ಏನನ್ನು ತಿಂತ ಬಂದಿದ್ದೇವೆ ಅದನ್ನು ಆರೋಗ್ಯಪೂರ್ಣವಾಗಿ ಇವತ್ತು ಒಂದು ಕಾನ್ಸಂಟ್ರೇಟ್ ಆಗಿ ಅದನ್ನು ಕೊಡಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಹೊರಟಿದ್ದೀರಿ. ಇದು ಒಳ್ಳೆಯ ಉದ್ದೇಶ. ಅದರಿಂದ ನಾವು ಜನರ ಮಧ್ಯೆ ನಿಮಗೊಂದು ಇಂಟ್ರ್ಯಾಕ್ಟ್ ಮಾಡುವಂಥ ಒಂದು ಅವಕಾಶ ಇದು. ನನಗೂ ಭಾಳ ಸಂತೋಷ ಆಯಿತು. ಯಾಕೆಂತಂದರೆ ಇದು ಒಂದು ರೀತಿಯಲ್ಲಿ ಎಲ್ಲವೂ ಕಲುಷಿತಗೊಂಡಿದೆ, ಎಲ್ಲವೂ ಹಾಳಾಗಿದೆ. ಹೊರಗಡೆ ಹೋಗಿ ತಿನ್ನಲಿಕ್ಕೆ ಭಯ ಆಗುವಂಥ ಪರಿಸ್ಥಿತಿಯಲ್ಲಿ ಇವತ್ತಿದ್ದೇವೆ. ಒಂದು ಬಿಸ್ಕೆಟ್ನಲ್ಲಿ ಕೂಡ ಇವತ್ತು ಇರಬಾರ್ದಂಥ ವಿಷಯಗಳು, ವಸ್ತುಗಳು ಇರ್ತವೆ. ಹಾಗಾಗಿ ಈ ಮಧ್ಯೆ ನೀವು ಶುದ್ಧವಾಗಿ, ಇಲ್ಲಿ ನಾವು ನೋಡಿದ್ದೇವೆ, ಅದನ್ನು ನೀವು ಹೇಗೆ ತಯಾರು ಮಾಡ್ತೀರಿ ಅನ್ನೋದನ್ನು ಗಮನಿಸಿದ್ದೇವೆ, ಎಲ್ಲಿಂದ ತರ್ತೀರಿ ಅಂತಲೂ ಗೊತ್ತಾಗಿದೆ. ಹಾಗಾಗಿ ಇದರಲ್ಲಿ ಯಾವುದೇ ಕದ್ದು ಮುಚ್ಚು ಇಲ್ಲ. ಇದರಲ್ಲಿ ಒಂದು ಒಳ್ಳೆಯ ಆಹಾರವನ್ನು ಕೊಡ್ತಾ ಇರುವಂಥ ಭರತ್ಗೆ ಅಭಿನಂದಿಸ್ತಾ ಈ ಕಾರ್ಯಕ್ರಮವನ್ನು ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ. ಥ್ಯಾಂಕ್ ಯು.